ಬರ್ತೀವ ಬಂದು ಎಷ್ಟೊತ್ತಾತು ಮನ್ಯಾಗ ಇನ್ನೂ ದಗದ್ ತುಂಬೈತಿ. ಹಂಗ ಓಕೆನ ಊಟ ಗಿಟ ಮಾಡಿ ಹೋಗಂತಡಿ. ಏತಿ ನಾ ಊಟ ಮಾಡಮ್ದ ನೀನು ನೋಡ್ಲಿಲ್ಲನ ಒಲ್ ಅನ್ನೋ ಕಲೆ ಚಿಗೋ 2 ಹುಳಿಗೆ ಹಾಕ್ಬಿಟ್ಲವ ತಿಂದ್ಬಿಟ್ಟೆ. ಈಗ ಕುತ್ತುಸರು ಬಿಡುವಂಗ ಆಗ್ಬಿಟ್ಟತ್ ನೋಡು. ಹೊಟ್ಟಿ ಬಿರ್ನ ಬಿದ್ದತ್ವಾ. ವಿದ್ಯಾರ ಹಾಗೆಲ್ಲ ಕೇಳ್ಬೇಕನ್ಯ. ಇಲ್ಲ ಊಟ ಮಾಡಿಸ್ರಿ ಉಷ್ಟ್ರನ್ನ ಅಂತಂದ್ರೆ ನಾ ಸುಮ್ಮನೆ ಅದೇ. ನಿಮ್ಮ ಕಡೆ ಬುತ್ತಿ ಬೀರೋದಿಲ್ಲನ್ರಿ? ಕಳಕ್ ಕೂಸ್ದಾಗ ನಮ್ಮ ಕಡೆ 5 ಮನಿಯಾರ 9 ಮನಿಯಾರ ಬುತ್ತಿ ಬೀರಿ ಬಿಡ್ತಾರ್ರಿ. ಯಾಕೆ ಚಿಗವ ಇಲ್ಲಿ 5 ಮನಿ 9 ಮನಿ ಬುತ್ತಿ ಬೀರ್ತಾರ? ನನ್ನ ಹಿಂದಗಡಿಸಿ ಹೇಳಿದ್ರೆ ಆತು ಬಿಡು ಅಂತೇ ಬಿಟ್ಟೆ. ಮತ್ತು ನೀವು ಎಷ್ಟೊತ್ತಿ ಊರು ಬಿಟ್ಟಿದ್ರೆ ಏನು, ಮತ್ತು ನಿಮ್ಮದು ಹೊಟ್ಟೆ ಹಸ್ತಿತ್ತ ಏನು, ಮತ್ತು ಒಟ್ಟರು ಹಸ್ಕೊಂಡಿರ್ತಾರ ಅಂತೇಳಿ ಊಟ ಮಾಡಿಬಿಡ್ರಿ ಹಿಂದೆಗಡೆ ನೋಡಿದ್ರಾತಂತೆ ಸುಮ್ಮನೆ ಬಿಟ್ನೆ. ಮತ್ತು ನಮ್ಮ ಅಂಕರು ಯಾರೂ ಇಲ್ಲ ಬುತ್ತಿ ರೊಟ್ಟಿ ಕೊಡಾಕ. ಈ ನೀಲವನ್ನಾರ ಏನವನ್ನ ಕರ್ಕೊಂಡು ಒಬ್ರು ಯಾರು ಹೋಗಿ ಒಂದು 5 ಮನಿ ಬುತ್ತಿ ರೊಟ್ಟಿ ಕೊಟ್ಟು ಬಂದುಬಿಡ್ರಿ. ರೇಣಿ ನೀಲಿ ಮಲ್ಲಿಯರ ಮನೆ ಒಂದು, ಸಂಗಿಯರ ಮನೆ ಒಂದು, ವಿಮಲಿ ಮನೆ ಒಂದು, ಕುಂತಾಪುರ ಕೊಳ್ಳಿ ಮನೆ ಒಂದು, ಮತ್ತು ಸುಮಂಗ್ಲಿ ಮನೆ ಒಂದು. ಇಷ್ಟು ಮನೆಗೆ ಹೋಗಿ ತೋರಿಸ್ರಿ ಇವರಿಗೆ ಬುತ್ತಿ ರೊಟ್ಟಿ ಕೊಡ್ತಾರ. ಎತ್ತಿ ಅಷ್ಟ್ರ ಮನೆ ತೋರಿಸ್ತೀನವ. ಆ ಕುಂತಾಪುರ ಕೊಳ್ಳಿ ಮನೆ ಒಟ್ಟ ತೋರ್ಸಂಗಿಲ್ವ ಯವ್ ನಾನು? ಯಾಕೆ ಅವ್ರ ಮನೆ ತೋರ್ಸಂಗಿಲ್ಲ? ಬುತ್ತಿ ರೊಟ್ಟಿ ಕೊಡಾಕ ಆಕಿ ಮನಿನ ಬೇಕಿತ್ತ? ಮತ್ತೆ ಯಾರ ಮನೆ ಸಿಗ್ಲೇ ಇಲ್ಲ ಎತ್ತಿ ನಿನಗೆ? ನಾನು ಬಿಟ್ಟು ಏನು ಮಾಡಂಗಿಲ್ಲ ಏಕಿ ಕಾರ್ಯಕಟ್ನ ಬಂತಂದ್ರೆ. ಮತ್ತು ಏನಾರು ಬುತ್ತಿ ಪತ್ರಟ್ಟಿ ತಂದ್ರೆ ಮೊದ್ಲೇಕ ನಮ್ಮ ಮನೆಗೆ ಕೊಟ್ಟು ಹೋಗ್ತಾರ. ಅದಕ್ಕೆ ಹೇಳಿದ್ನ್ಯಾ ಕೊಟ್ಟು ಬರೋರಿ. ಅವ್ರ ಮನೆಗೆ ನೀ ಯಾಕೆ ಒಲ್ಲಿ ಅಂತಿ? ರೇಣಿ ಅವ್ರ ಮನೆ ಬುತ್ತಿ ರೊಟ್ಟಿ ಕೊಡಾಕ ಯಾಕೆ ಒಲ್ಲೆ ಅಂತ ಅನ್ನೋದು ನಾ ಹೇಳ್ತೇನೆ ಕೇಳೈತಿ. ಮೊನ್ನೆ ನೀರು ತುಂಬಕ್ಕೆ ಬಂದಾಳ ಆಕಿ. ಯಾ ನಮ್ಮನೆ ಬಾಯ ಮಾಡ್ತಾಳೆ ಅವ. ಗಲ್ಲ 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 ಅಂತೇಳಿ ಅದ್ರಾಗ ಈಕಿ ನಡು ಬಂದು ತುಂಬ್ಕೊಳಕತ್ತಿಯಲ್ಲ ಅಂತೇಳಿ ಅಂದ್ಲ ರೇಣಿ. ಈಕಿ ಜೊತೆ ಜಗಳ ತಕ್ಕೊಂಡ್ಬಿಟ್ಲವ. ಅದೇನು ಬೇಚೀರ್ನ ಇದ್ದಂಗದಳ ಆಕಿ. ಮಾತನಿ ಒಟ್ಟು ಜಗಳ ಮುಗಿಸ್ಲಿಲ್ಲ ಆಕಿ ರೇಣಿ ಜೊತೆ. ಸೀದಾ ಈಕಿ ತುರ್ಬಕ್ಕ ಕೈ ಹಾಕಿಬಿಟ್ಲು. ಹಾಕಿ ಎಳ್ದಾಡಕತ್ಬಿಟ್ಲು. ಈಕಿ ರೇಣ್ಯರ ಬಸುರದ ಅದರ ಗೊತ್ತಾಕಿರಾಕಿಲ್ಲ ಎತ್ತಿ ಹಂಗತಿ ಮಾಡ್ತವ. ಮತ್ತು ಸಂಗೋಮ್ ಬಂದು ಉಚ್ಚಿಪೇಲಿಂದಾರ ಹೇಳಿ ಏನು ಒಂದು ಕೊಡಕ್ ನೀರಿಗೆ ಪಾಪ ಅದು ಬಸರಿ ಹುಡುಗಿ ಹಂಗತಿ ಮಾಡ್ತಾರನ ಅಂತೇಳಿ ಬೇಜಿಂದ ಹೋದ್ಲವ ಎತ್ತೇಕಿ. ಹಂಗಾರೆ ನೀವು ಹೋಲಿಕ್ಕೆ ಅಂದ್ಬಿಡ್ರಿ. ಆ ಕಂಟಿಯರ್ ಮನಿ ರಂಗಿದಾಳಲ್ಲ ಆಕಿ ಕೈಯಾಗ ಕೊಟ್ಟು ಕಳ್ಸ ನಾನು. ಪರವ ಆ ಇಲ್ಕ ಸೀರೆ ಎಷ್ಟು ಚಂದಾಗಿತ್ತು ನಿನಗೆ. ಪಿಚೆ ಬಿಟ್ಟೆ ಸಾದಿ ಅಡಿ. ಇವ ವಜ್ಜಾಗಿದ್ದು ಬಿಡಿವ ಹೂವಿನ ದಂಡಿ ಆ ಸೀರೆ ಅದು ಅದ್ರ ಬೇರೆ ರೇಷ್ಮೆ ಸೀರೆ. ಮತ್ತೆ ಎಲ್ಲರಿ ಎಣ್ಣೆ ಪಣ್ಣಿ ಚಲ್ತೆ ಅಂದ್ರೆ ತೊಳಿಯೋದು ಕಷ್ಟ ಆಗತ್ತೆ ಸೀರೆನ. ಅದಕ್ಕೆ ಬಡ ಬಡ ಬಿಚ್ಚಿಟ್ಟು ಬಂದೆ. ನಿಜ್ಜಿನ ಬಂತೇನು ಹಾಕಳ್ಸಕತ್ತಿ ಅಲ್ಲಿಯವ? ಇವತ್ತೊಂದು ಇಟ್ಟು ನಸಿನಾಗ ಗೆದ್ದಿನಿ. ಹಿಂಗಾಗಿ ಯಾಕಾಗ ಆಕಳಕಿನ ಬರಕತ್ತಾವು. ನಿದ್ದೆ ಒಂದು ಚಂದಾಗಿರ್ಲಿವ ನಂಗೆ. ನೀವು ಊಟ ಪಟ ಮಾಡಿದ್ರಿಲ್ಲ ರೀ ನಾವನಿಲ್ಲ? ನಿಮ್ದು ಊಟ ಮುಗೀತಲ್ಲ ಹಿಂದೆಗಡೆ ಒಟ್ರು ಕೂತ್ಕೊಂಡು ನಾವು ಊಟ ಮಾಡೇ ಬಿಟ್ವಿ. ಸಿಗವ ಕುಪ್ಸಾದು ಮಾಡಿ ಏನ ಊರಿಗೆ ಕರ್ಕೊಂಡು ಹೋಗ್ತೀರೇನು ಇಲ್ಲೇ ಬಿಡ್ತೀರಿ? ಇನ್ನೂ ಏನೇನಾಗತ್ತನ ನೋಡ್ಬೇಕು ತಂಗಿ. ಯವ ರೇನವ್ ನಾನಿಲ್ಲ ಅವ್ನು ಹಂಗೆ ಕಳಿಸ್ತೇನ? ಒಂದಿವ್ಸ ಕಚ್ಚಿಕಾಯಿ ಕೊಟ್ಟು ಕಳಿಸ್ವಿ. ಯಾಕೆ ಸ್ವಾದಿಗಿರಿ ತಿಂದಿಲ್ಲನ ಮತ್ತೆ ಮನೆಗೆ ಕಟ್ಕೊಂಡು ಹೋಗೋದನ? ಬ್ಯಾ ಬಿಡು. ಇನ್ನು ಬುತ್ತಿ ರೊಟ್ಟಿ ಹಂಚೋದೇ ಐತಿ. ಇನ್ನು ಮನೆಗೆ ಬರುವಾರು ಹೋಗುವಾರು ಇರ್ತತಿ. ಮತ್ತು ಮಲ್ಲಪ್ಪನ ಯಾರು ಊಟಕ್ಕೆ ಪಟಕ್ಕೆ ಏನೇನು ಮತ್ತು ರಾತ್ರಿಗೆ ಇದೇನು ದೊಡ್ಡ ಕುಬ್ಸನ? ಕಾಳು ಕುಬ್ಸಕ್ಕೆ ಎಲ್ಲ ಮಂದಿ ಊಟಕ್ಕೆ ಹೇಳ್ತಾರನ? ಹೇಳು ತಡಿ ತಂಗಿ ಹೋಗಕ್ಕೆ ಹೋಗ್ಬೇಡ. ಹಂಗಾರೆ ಒಂದಿವ್ಸ ಕರ್ಚಿಕಾಯಿ ತೊಗೊಂಬರ್ತೀನಿ ತಡಿ. ಅತ್ತೆ ಅದಕ್ಕೆ ಇಲ್ಲೇ ಗುಡ್ಡ ನಿಂತಂಗೆ ನಿಂತೀನಿ. ಅವರು ಇವತ್ತು ಆ ಕರ್ಚಿಕಾಯಿ ತೊಗೊಂಬರೋಗಂತೇಳಿ ಅಷ್ಟರು ಬಂದಾಗ ಬಾಯ ಮಾಡೋದು ಚಂದಲ್ಲ. ಒಂದಿಟ್ಟು ಗದ್ಲು ಕಡಿ ಮ್ಯಾಲೆ ಐತಿಕ್ಕಿದು ಪಾರಿದು ಭಾಳ ಹಾರ್ಯಾಡಕತ್ತಾಳ. ತಡಿ ರೀನಾ ನೀಲ ಬಟ್ಟೆ ತೊಳ್ಯಾಕ ಹೊಳಿಗೆ ಬರ್ತೀರೇನ? ಹ್ಞೂ ಯಾವ ಬರ್ತೀನಿ. ನನ್ನ ಅಂಕರು 2 ದಿನದ್ದು ಒಗ್ಯಾನ ಕುಂತಾವು. ನಮ್ಮ ಅತ್ತೆರ ಬೈಯಾಕತ್ತಾಳ. ಲೇ ರೇಣಿ ಕುಮಸ್ ನಾರಾಕತ್ತಾವು ಅರಿವಿ ಹೋಗಿ ಅವನ್ನ ಹೊಳಿಗೆ ಹೋಗಿ ತೊಳ್ಕೊಂಬಾ ಅಂತೇಳಿ ಅಂದಾಳ. ಹ್ಞೂ ಅಂತೀನಿ. ಮತ್ತು ನಿನ್ನೆ ಸುಮ್ಮಾದ್ನೆ ನಡೆದಾರ ನಡೀರಿ ಹಂಗಾರೆ ಹೋಗಿ ಬಟ್ಟೆ ತೊಳ್ಕೊಂಡಾರ ಬರು. ನೀ ಹೋಗಕ್ಕೆ ಹೋಗ್ಬಿಡ ಪರವ. ಅದೇನೋ ನಿನಗೆ ಹೇಳ್ಯಾರಂದ್ರಲ್ಲ ನಿಮ್ಮವ್ವ ಬ್ರೇಡ್ ರೋಸ್ಟ್ ಏನೇನು ಅಂದ್ಲಲ್ಲ ಬ್ಯಾಡ. ನಾನು ಈ ಮ್ಯಾಗೇರಿನ ಈಕಿ ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ಯಾಕೆ ಹೋಗ್ಬಿಡ್ತೀನ ಹೊಳಿಗೆ. ಏನೂ ಆಗಂಗಿಲ್ಲ. ಮತ್ತು ನೀವು ಊರಾಗಿದ್ದ ಬಂದಾಗಿಂದನೂ ಹಂಗೆ ಪುರ್ಸೋತಿಲ್ಲ ದಗದ ಮಾಡಕತ್ತೀರಿ. ನಾನು ಕಮಲಕ್ಕನ ಕರ್ಕೊಂಡು ಹೊಳಿಗೆ ಬಟ್ಟೆ ತೊಳ್ಯಾಕೆ ಹೋಗ್ಬಿಡ್ತೀನಂತ. ಹಂಗೆ ಹೋಗೋಬೇಡ. ಮಲ್ಕಟ್ನ್ಯಾಗ ಒಂದು ಲಿಂಬೆಹಣ್ಣು ಇಟ್ಕೊಂಡು ಹೋಗ. ಸರಿ ಆತ. ಎತ್ತಿ ಬುತ್ರೇಟೆ ಅನ್ಸು ಸಂಜೆ ಮುಂದೆ ಹೋಗಿಲ್ಲ? ಸಂಜೆ ಮುಂದಂತ ಈಗ ಹೋಗಿ ಹೋಗ್ಯಾನ ಹೊಕ್ಕೊಂಬರೋಗ್ರಿ. ಹಂಗಾರೆ ಪರವ
ನಾವು ಬಟ್ಟೆ ತಗೊಂಡು ಸ್ಯಾಂಗಿ ಮಾಡ್ತಾಳೆ ಸ್ಯಾಮಿ ಆಕೆ ಮನೆ ಹತ್ರ ನಿಂತಿರ್ತೀವಿ. ನೀನು ಬಂದ್ಬಿಡ ಹಂಗಾರೆ ಕಮಲಕ್ಕನ ಕರ್ಕೊಂಡು ಎಲ್ಲ ಇಟ್ಕೊಂಡೇನೆ ಏನಿಲ್ಲ. ಅದೇನೇನೋ ಒಂದೊಂದ್ಸತಿ ಏನಾರ ಒಂದು ನೆನಪಾರು ಹೋಗಿರ್ತೀನಿ ಊರಿಗೆ ಹೋಗೋ ಮುಂದಾಗ. ಬಾಳೆ ಬರೋ ಮುಂದಾಗ ಏನಾರ ಒಂದು ಸಾಮಾನು ಅಲ್ಲೇ ಒಗೆದು ಬಂದಿರ್ತೀನಿ ನಾನು. ಇದಕ್ಕೆ ನಮ್ಮವ್ವ ಶಿಸ್ತ ಬೈತಾಳ ನನಗೆ. ನಾನು ಅಂಕರು ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗಿ ಕೊಟ್ಟ ಮನಸ್ಸೇ ಇಲ್ಲ. ನನಗರ ಬ್ರೆಡ್ ರೆಸ್ಟ್ ಹೇರ್ ಅಂತೇಳಿ ನಮ್ಮ ಮನೆಯವರು ಕಳ್ಸಾಕತ್ತಾರ. ಏನ್ ಮಾಡಲಿ, ಇಲ್ಲೊಂದು ಜೀವ ಅಲ್ಲೊಂದು ಜೀವ ನಂದು. ನನಗೆ ಗೆಳತಿಯಾರನ್ನೂ ಬಿಟ್ಟು ಹೋಗ್ಬೇಕು ನಾನು. ಹೆಂಗೆ ಹೋಗ್ಲಿ ಅಂತೀನಿ ನಾನು. ನಾ ತವ್ರ ಮನೆಗೆ ಹೋದ್ನಿ ಅಂದ್ರೆ ನಮ್ಮ ಮನೆಯವರು ಹೊತ್ತೊತ್ತಿಗೆ ಊಟನ ಮಾಡಂಗಿಲ್ಲ. ಹೊಲ ಆತ ಅದಾತ ಈ ಕೆಲಸ ಆತಂತೇಳಿ ಊಟ ಬಿಟ್ಟು ಕೊಟ್ಟು ಅಡ್ಡಾಡ್ಬಿಡ್ತಾರೆ ನನ್ನ ಗಂಡ. ನನ್ಗದ ಭಾಳ ಚಿಂತೆ ಆಗೈತೆ ನೋಡ್ರಿ. ಬಾರ ಗುಂಡಿ, ನೀನು ನಮ್ಮ ಜೊತೆನೇ ಬರ್ತಿ ಅಂತ ಮಮ್ಮಿ ಹೇಳಿದ್ಲು. ಹೌದಾ ಪರವಕ್ಕ? ಕಾಕನ್ ಬಿಟ್ಟು ಬರ್ತೀನಿ ನೀನು? ಹ್ಞೂ ನಿಮ್ಮ ಕಾಕನ ಇಲ್ಲೇ ಬಿಟ್ಟು ಬರ್ತೀನಿ. ಪರವಕ್ಕ ನಿನ್ನ ಹೊಟ್ಟೆಗೆ ಪಾಪ ಐತಿ? ಹ್ಞೂ ಪಾಪ ಐತಿ. ನಿನ್ನ ಹೊಟ್ಟೆಗೆ ಎಷ್ಟು ಪಾಪ ಅದಾವು ಪರವಕ್ಕ? 4 6? ನನ್ನ ಹೊಟ್ಟೆಗೆ ಒಂದ ಪಾಪ ಐತೆ ಆ ಗುಂಡಕ್ಕ. ಸರಿ ಆತ ಕೊಡ್ತೀನವ ಎತ್ಕೊಳಕ. ಏನಾರು ತಿಂದಿಲ್ಲ ನೀನು? ಬರೀ ಪಾಪಡಿ ಕುರ್ಕುರೆ ಚಿಪಿಸು ಬರೀ ಇವನ್ನ ತಿಳ್ಕೊಂತ ಅಡ್ಡಾಡಕತ್ತಿ ನೀನು. ನಾನು ಹೋಗಿ ತುಪ್ಪ ಹಾಲು ಹಾಕೊಂಡು ತಿಂದು ಬಂದೆ. ಬರಕ್ಕ ನಿಂದ ಹೋಗಿಲ್ಲ ಫೋನ್? ನನಗೊಂದಿಟ್ಟು ಫೋನ್ ಕೊಡ ನಿಂದು. ಮಕ್ಕಳೆಲ್ಲ ಫೋನ್ ಹಿಡ್ಕೋಬಾರ್ದ ಗುಂಡಕ್ಕ. ತಟಕ ಕೊಡ ಬರಕ್ಕ, ತಾಮಿಗೆ ನೋಡ್ಕೊಡ್ತೀನಿ ಕೊಡ. ತಗೋ, ಭಾಳತ್ತನ ಆಟ ಆಡಬಾರ್ದು ಫೋನ್ಯಾಗ ಹುಡುಗರು. ಒಂದು 5 ನಿಮಿಷ ತಳ ಒಗದ್ ಗಿಗ್ದಿ ಹುಷಾರು. ತಳ ಬಿತ್ತಂದ್ರ ನಿಮ್ಮ ಕಾಕ ನನ್ನ ಬಡತನ ಕೊಡ್ತಾನ. ಗುಂಡಮ್ಮ ಏನ್ ಮಾಡಕತ್ತೀವ? ಈಕಿಗೆ ಎಷ್ಟು ಹುಚ್ಚೈತಿ ನೋಡ ಪಾರಿ ಮೊಬೈಲ್ದು. ನಂದು ಫೋನ್ ಹಿಡ್ಕೊಂಡಿದ್ದ ಕುಂದಿರ್ತೈತಿ ಹುಡುಗಿ. ಆದರೂ ಮಕ್ಕಳಿಗೆ ಈ ಮೊಬೈಲ್ ಹುಚ್ಚು ಭಾಳ ಹಿಡಿಸ್ಬಾರ್ದು ಪಾರಿ. ನಾಳೆ ನಮ್ಗೆ ಕೂಸು ಹುಡ್ತೆ ಅಂದ್ರೆ ಈ ಮೊಬೈಲ್ ಫೋನ್ ಆತ ಮುಲಿಗೆ ಒಗದು ಬಿಡುನು. ಹೌದ್ರಿ. ನೋಡಿ ಹುಡುಗಿಗೆ ಏನು ಹುಚ್ಚೈತಿ, ಇನ್ನು ಇಟ ಐತಿ ಎಲ್ಲ ಗೊತ್ತು ನೋಡ್ರಿ ಈಕಿಗೆ ಫೋನ್ಯಾಗ. ಗುಂಡಕ್ಕ ಅಲ್ಲಿ ಕುರ್ಚಿ ಮೇಲೆ ಕುಂತ್ಕೊಂಡು ನೀ ಫೋನ್ ನೋಡ್ಬಾರ ಅವ. ಪಾರಿ ಎಲ್ಲ ಬ್ಯಾಗಿಗೆ ತುಂಬ್ಕೊಂಡ್ಯಾ ಬಟ್ಟಿನ? ಮತ್ತು ಪಾರಿ ಹೊತ್ತೊತ್ತಿಗೆ ಗುಳಿಗೆ ತಗೋ, ಸಿರಪ್ ಕುಡಿ. ಅಂತೂ ಇಂತೂ ನಾನು ಬಿಟ್ಟು ಹೊಂಡಕ್ಕೆ ರೆಡಿ ಆದಿ. ಮ್ಯಾಲೆ ಇದಕ್ಕೆ ಸಿಟ್ಟು ಬರ್ತೈತೆ ನನಗೆ. ಅಲ್ರಿ ನೀವು ಹೊಂದ್ಸಿರಿ ಹೋಗಂತೇಳಿ ಈಗ ಹೊಂಟ್ನಿತ್ ಹೊತ್ನ್ಯಾಗ ಹಿಂಗೆಲ್ಲ ಮಾತಾಡ್ತೀರಿ ನೀವು. ಹೇ ಏನು ಬೇಸರ ಮಾಡ್ಕೋಬೇಡ. ಅದಕ್ಕೆ ಶಟ್ಕೊಂಡು ಕುಂತಿ. ನಾ ಹಂಗೆ ಸುಮ್ಮ ಜಾಕ್ ಮಾಡಿದ್ ನಾಳ. ನನಗೆ ಮತ್ತೆ ಹೋಗಕ್ಕೆ ಮನ್ಸೇ ಇಲ್ಲ. ಮತ್ತು ನೀವು ಹೋಗ ಅನ್ನಕತ್ತೀರಿ. ಕರೆ ಅಂದ್ರೆ ನಂದರ ಇಲ್ಲಿ ಏನು ದಗದು ಭಾಳ ಆಕತಿ. ನಾ ಇಲ್ಲೇ ಇದ್ಬಿಡ್ತೀನಿ ಬಿಡು. ಮತ್ತು ಅತ್ತೆಯರಿಗೆ ಮಾವರಿಗೆ ನಿಮ್ಗೆ ಅಡುಗೆ ಮಾಡೋರು ಯಾರೂ ಇಲ್ಲ. ಬೇಡ ಒಂದು 1.5 ತಿಂಗಳು 2 ತಿಂಗಳು ಹೋಗಿದ್ದು ಬಾ. ನಿನಗೂ ಒಂದಿಟ್ಟು ವಾತಾವರಣ ಚೇಂಜ್ ಆದಂಗೆ ಆಕತಿ. ನನಗೂ ನಿನ್ನ ಬಿಟ್ಟಿರಕ್ಕೆ ಆಗಂಗಿಲ್ಲ ಪಾರಿ. ಏನು ಮಾಡಲಿ, ಮತ್ತು ಪರಿಸ್ಥಿತಿನ ಅಂಥದ್ದು ಬಂದತಿ. ತವ್ರ ಮನೆಗೆ ಹೋಗಿಂದ ನಾನು ನೆನಪು ಹಾರಿಬಿಡ್ತಿ. ಅಲ್ಲೆಲ್ಲ ಅಕ್ಕಂಗಿರು ಇರ್ತಾರ, ನಿಮ್ಮವ್ವ ಇರ್ತಾಳ, ಅವ್ರ ಜೊತೆ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತೀಯ. ನಾನು ನೆನಪಾಗಂಗಿಲ್ಲ ನಿನಗೆ. ಹೌದು ಹೆಂಗೆ ಮಾತಾಡ್ತಾರೆ ನೋಡು. ನಾ ಹೇಳಿದ್ ನೆನ್ಪಿಟ್ಕೋರಿ. ಬರೀ ಹೊಲ ದಗದ ಆದಾತ ಹಿರೇತನ ಆತಂತೆ ಬರೀ ಅಡ್ಡಾಡ್ಕೊತ ಇರಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಸುಗೊಂಡು ಮನೆಗೆ ಬಂದು ಊಟ ಅದು ಮಾಡೋರಿ. ನಿಮ್ಮ ಅರಿಬಿ ಎಲ್ಲ ತೊಳೆದಿಟ್ಟಿನಿ. ಸಂಗಪ್ಪ ಹೊಲ ಆಳಿಸ್ಬೇಕಂತೇಳಿ ಜಗಳ ತೆಗ್ದಾನ ಪಾರಿ. ಯಾಕ ಅವನ ಹೊಲ ಏನು ನಾವೇನು ತೊಗೊಂಡಿವಂತನ? ಅವ್ಯಾಕೆ ಹೊಲ ಆಳಿಸ್ತಾನಂತ? ಒಂದಿಟ್ಟಿನ ಹೆಚ್ಚಿಗೆ ಬಂದತ್ತಂತ ಅವನ ಹೊಲ ನಮ್ಮ ಹೊಲದಾಗ. ಅದಕ್ಕೆ ನಾನು ಹೊಲ ಆಳಿಸ್ತೀನಿ ಅಂತೇಳಿ ಹಿರಿಯರನ್ನ ಕೂಡ್ಸಾಕತ್ತಾನ. ಯಾಕೆ ಕುಡಿಸ್ಕೊಂಡ್ರೆ ಕುಡಿಸ್ಕೊಳಕ್ ಬಿಡು. ಒಂದು ಏನು ಹೊಲದಾಗ ಅವ ಎಷ್ಟು ಶ್ರೀಮಂತ ಅಕ್ಕ ನೋಡುನಂತ.
ಹೊಲ ಯಾಕೆ ಕಳಿಸ್ತಾನ ಅನ್ನೋದು ಗೊತ್ತಾಗವಲ್ದ ನಿನಗೆ ಪೇಜ್ಜಿ. ಬದುನ್ಯಾಗ ಒಂದು 15 ಬೇವಿನ ಗಿಡ ಅದಾವ. ಅವು ಹಿರ್ರಿ ಬಡ್ಡಿ ಅದಾವು. ಮತ್ತು ಒಂದೊಂದು ಗಿಡನ ಮಸ್ತ್ ಮಾಗಣಿ ಹಾಕವು ಮಾರಿದ್ರೆ. ಅದಕ್ಕೆ ಆ ನಾಟಕ ತಕ್ಕೊಂಡು ಹೊಲ ಆಳ್ಸಕತ್ತಾನ ನೋಡವ.